ವೆಲ್ಕಮ್ ಬ್ಯಾಕ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸೇರಿ 16 ಜನ ಆರೋಪಿಗಳು ಜೈಲು ಪಾಲಾಗಿದ್ದಾರೆ. ಈಗ ನಟ ದರ್ಶನ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವರ ಆಪ್ತರು, ಫ್ಯಾಮಿಲಿ ಎಲ್ಲರೂ ಕೂಡ ಆಗಮಿಸಿದ್ರು, ಭೇಟಿ ಕೂಡ ಆದ್ರು. ಆದ್ರೆ ಇದರ ಬೆನ್ನಿಗೆ ಈಗ ಒಬ್ರು ಶಾಸಕರು ಕೂಡ ಪ್ರಯತ್ನ ಪಡ್ತಿದ್ದಾರಂತೆ ದರ್ಶನ್ ಅವ್ರನ್ನ ಭೇಟಿ ಆಗಬೇಕು ಅಂತ. ದರ್ಶನ್ಗೆ ಆಪ್ತರಾಗಿರುವ ಬೆಂಗಳೂರಿನ ಶಾಸಕ ಹಗಲಿನಲ್ಲಿ ಭೇಟಿ ಆದ್ರೆ ಮಾಧ್ಯಮದವರ ಕಣ್ಣಿಗೆ ಬೀಳ್ತೀವಿ ಅಂತ ಸಂಜೆ ಬಳಿಕ ಭೇಟಿಗೆ ಯತ್ನ ಮಾಡ್ತಿದ್ದಾರೆ ಶಾಸಕ. ಸಂಜೆ ಬಳಿಕ ಜೈಲಿನಲ್ಲಿರುವವರ ಭೇಟಿಗೆ ಅವಕಾಶ ಇಲ್ಲ. ಆದರೆ ಪೊಲೀಸರು ಜೈಲಧಿಕಾರಿಗಳ ಮೇಲೆ ಶಾಸಕರು ಪ್ರಭಾವ ಬೀರಿ ಭೇಟಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಿದ್ದಾರಂತೆ. ತನ್ನ ಪ್ರಭಾವ ಬೀರಿ ಜೈಲಿನಲ್ಲಿ ಭೇಟಿಯಾಗುವುದಕ್ಕೆ ಶಾಸಕರು ಪ್ರಯತ್ನ ಪಡ್ತಿದ್ದಾರೆ. ನಟ ದರ್ಶನ್ ಅವರಿಗೆ ಆಪ್ತರಾಗಿರುವಂತಹ ಶಾಸಕರು, ಬೆಂಗಳೂರಿನ ಶಾಸಕರು. ಇದು ದರ್ಶನ್ ಕೇಸ್ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್. ದರ್ಶನ್ ಬಳಿ 2 US ಮೇಡ್ ಪಿಸ್ತೂಲ್ ಇದೆಯಂತೆ. ಶಸ್ತ್ರಾಸ್ತ್ರ ಇಟ್ಟುಕೊಂಡಿದ್ದಾರೆ ಅಂತೇಳಿ. ಇಟ್ಕೋಬಾರ್ದು ಅಂತೇನಿಲ್ಲ, ಎಲ್ರಿಗೂ ಕೊಡ್ತಾರೆ. ಈಗ ಸಾಧಾರಣವಾಗಿ VIPsಗಳು, ಸೆಲೆಬ್ರಿಟಿಗಳಿಗೆ ಕೊಡ್ತಾರೆ. ಆದರೆ ಅದನ್ನು ವಶಕ್ಕೆ ಪಡೆದಿಲ್ವ ಅಂತ ನಮ್ಮ ಪ್ರಶ್ನೆ. ದರ್ಶನ್ ಬಳಿ US ಮೇಡ್ ಪಿಸ್ತೂಲ್ ಇತ್ತ 2. ಆಮೇಲೆ ಪ್ರದೋಷ್ ಬಳಿ 1, ದರ್ಶನ್ ಬಳಿ 1 ಇತ್ತ. ಈ ಎಲ್ಲ ಘಟನಾವಳಿಗಳಿಗಾಗಿ ಎಷ್ಟು 20 ದಿವಸ ಆಗ್ತಾ ಬಂತಲ್ಲ, ಜಾಸ್ತಿ ಆಯಿತು. 8ನೇ ತಾರೀಕಿನಿಂದ 18. ಶಸ್ತ್ರಾಸ್ತ್ರ ಠೇವಣಿ ವಿನಾಯಿತಿ ನೀಡಿದ್ದ ಪೊಲೀಸರು ಸದ್ಯ ಪಿಸ್ತೂಲ್ ವಶಕ್ಕೆ ಪಡೆಯುವಂತೆ ಸೂಚನೆ ಕೊಟ್ಟಿದ್ದಾರೆ. RR ನಗರ, ಗಿರಿನಗರ ಪೊಲೀಸರಿಗೆ ತನಿಖಾಧಿಕಾರಿ ಪತ್ರ. ಈಗ ಒಂದು ಗನ್ ಪಡೆಯಬೇಕು ಅಂತಂದರೆ ಈಗ ನಿಮಗೂ ಕೂಡ ಬೇಕಿದ್ರೆ ಗನ್ ಕೊಡ್ತಾರೆ. ನಿಮಗೆ ಏನಾದರೂ ಈಗ ಕೆಲವರಿಂದ ತುಂಬ ತೊಂದರೆಗಳಿದ್ದರೆ ಸಮ್ಟೈಮ್ಸ್ ನೀವು ಅಂದರೆ ಅದು ನೋಡ್ತಾರೆ, ಅದು ಅಗತ್ಯ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಯಾರಿಗಾದರೂ ಗನ್ ಕೊಡ್ತಾರೆ. ಗನ್ ಕೊಡುವಾಗ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಅಂತ ಬರುತ್ತೆ. ಗನ್ ಕೊಡೋದಕ್ಕಿಂತ ಮೊದಲು ನಾವೊಂದು ಅಪ್ಲಿಕೇಶನ್ ಕೊಡಬೇಕು, ಯಾಕೆ ಅಂತ ಹೇಳಬೇಕು, ಕೊಲೆ ಬೆದರಿಕೆ ಹಿಂಗೆಲ್ಲ ಇದ್ದಾಗ ಕೊಡ್ತಾರೆ ಗನ್. ಆಮೇಲೆ ಅವರು ಮನೆಗೆ ಬರ್ತಾರೆ, ಪೊಲೀಸರು ಮನೆಗೆ ಬಂದ್ಬಿಟ್ಟು ನೀವು ಗನ್ ಇಡೋದಕ್ಕೆ ಅಲ್ಲಿ ಜಾಗ ಇದೆಯಾ ಅದೆಲ್ಲ ನೋಡ್ತಾರೆ. ನೀವು ಅದಕ್ಕಾಗಿ ಬೇರೆಯೇ ಒಂದು ವ್ಯವಸ್ಥೆ ಎಲ್ಲ ಮಾಡಬೇಕಾಗತ್ತೆ. ತಿಜೋರಿ ಒಳಗಿಡಬೇಕಾಗತ್ತೆ ಗನ್ನನ್ನು. ಆಮೇಲೆ ಈಗ ಎಲೆಕ್ಷನ್ ಆಯಿತು ಅಂತ ಇಟ್ಕೊಳ್ಳಿ, ನಿಮ್ಮ ಹತ್ರ ಗನ್ ಇದೆ, ಅಲ್ಲಿ ಎಲೆಕ್ಷನ್ ಬರ್ತಾ ಇದೆ, ಆಗ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಗನ್ನನ್ನು ಸರೆಂಡರ್ ಮಾಡಬೇಕು. ಸರೆಂಡರ್ ಮಾಡಿ ತಗೊಂಡು ಹೋಗಬೇಕು. ಆಮೇಲೆ ನೀವು ಏರ್ಪೋರ್ಟಲ್ಲಿ ಗನ್ ಹಿಡಿದ್ರಂತೆ ತಪ್ಪೇನಿಲ್ಲ. ಸಮ್ಟೈಮ್ಸ್ ಆ ಲೈಸೆನ್ಸ್ ಇಟ್ಕೊಂಡಿರೋದಿಲ್ಲ ಅವರು, ಅಥವಾ ಗನ್ ಇದ್ರೂ ಕೂಡ ಅದಕ್ಕೆ ಫ್ಲೈಟಲ್ಲಿ ತಗೊಂಡು ಹೋಗ್ಬೇಕಾದ್ರೂ ಕೂಡ ಬೇರೆ ಬೇರೆ ವಿಧಿವಿಧಾನಗಳಿರುತ್ತೆ. ಹಿಂಗೆ ಹೋಗಿ ಮೊದಲೇ ಹೇಳಿಬಿಟ್ಟು ಮಾಡುವಂಥದ್ದು. ಆಮೇಲೆ ನಿಮಗೆ ಸರ್ಕಾರ ಒಂದು ಗನ್ ಕೊಡುತ್ತೆ. ಆ ಗನ್ನ ತೀವ್ರತೆ ಮತ್ತೊಂದೆಲ್ಲ ಕೆಲವರು ತಮಾಷೆ ಮಾಡ್ತಾ ಇರ್ತಾರೆ. ಆ ಗನ್ನಲ್ಲಿ ಹೆಂಗಂದ್ರೆ ನೀವು ಕೈಕಾಲು ಕಟ್ಟಿ ಹಾಕಿ ಆಮೇಲೆ ಹೊಡಿಬೇಕು, ಆಗ ಮಾತ್ರ ತಾಗತ್ತೆ, ಇಲ್ಲ ಅಂತಂದರೆ ತಾಗೋದಿಲ್ಲ ಅಂತಂದ್ಬಿಟ್ಟು. ಸೊ ಅದಾದ ನಂತರ ಅವರು ವೈಯಕ್ತಿಕವಾಗಿ ಬೇರೆ ಬೇರೆ ಗನ್ಗಳನ್ನು ತಗೊಳ್ಬೋದು. ಸೊ US ಮೇಡ್ ಗನ್ ಇದೆ. ಆದರೆ